ಮೇಡಮ್, ನಿಮಗೆ ಮದುವೆ ಆಗೋ ಹುಡುಗ ಆಗಿದ್ರೆ ಹೇಗಿರಬೇಕು ಅಂತ ಹೇಳಿ. ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ನನ್ನ ಸಪೋರ್ಟಿವ್ ಆಗಿ ನೋಡ್ಕೋಬೇಕು, ನಾನು ಮಾಡೋ ಕೆಲಸಗಳಿಗೆ ನಾನು ಬೆನ್ನಿಂದೆ ನಿಂತ್ಕೊಂಡು ಮಾಡು ನಿನ್ನ ಕೈಯಲ್ಲಿ ಆಗುತ್ತೆ ಅನ್ನೋಷ್ಟು ಸಪೋರ್ಟ್ ಇರಬೇಕು. ಈಗ ನಾವು ಒಂದು ಚೆಕ್ ಲಿಸ್ಟ್ ಮಾಡ್ಕೋತಾ ಇದ್ವಿ ಪಕ್ಕದಲ್ಲಿ, ಧರ್ಮ ಅವ್ರಿಗೂ ಅದೇ ಕ್ವಾಲಿಟೀಸ್ ಇದೆ ಅಂತ ಹೇಳಿ. ಈಗ ಆಲ್ರೆಡಿ ಅವ್ರಿಗೆ ಫೋನ್ ಮಾಡಿ ಟಾಪ್ 5 ಅಲ್ಲಿ ಯಾರನ್ನು ನೋಡ್ತಿದ್ದೀರಾ? ಆ್ಯಕ್ಚುಲಿ ಧರ್ಮವನ್ನು ನೋಡ್ಬೇಕಂತ ತುಂಬ ಆಸೆ ಇತ್ತು ನನಗೆ, ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ವಿಕ್ರಮ್ ಚೈತ್ರ ಅವ್ರು ನಿಮ್ಗೆ ಒಳ್ಳೆ ಫ್ರೆಂಡಾ? ಆ ಮನೆಯಲ್ಲಿ ಬಹುಶಃ ಅವಳು ಟ್ರಸ್ಟ್ ಮಾಡ್ತಿದ್ದ ವ್ಯಕ್ತಿ ಅದು ನಾನು ಆಗಿದ್ದೆ, ನಾನಿರೋವರೆಗೂ. ಆ್ಯಂಡ್ ನನಗೂ ತುಂಬ ಇಷ್ಟ ಆಗ್ತಿದ್ರು, ಒಂದು ಸಿಸ್ಟರ್ ಫೀಲ್ ಕೊಡ್ತಾ ಇದ್ರು ಒಳಗಡೆ. ಎಸ್, ಧನುಶ್ರೀ ಅವರು ಒಂದೆರಡು ಪ್ರಶ್ನೆ ಕೇಳ್ತಾರೆ. ಮೇಡಮ್, ನಿಮಗೆ ಮದುವೆ ಆಗೋ ಹುಡುಗ ಆಗಿದ್ರೆ ಹೇಗಿರಬೇಕು ಅಂತ ಹೇಳಿ. ಮದುವೆ ಆಗೋ ಹುಡುಗ ನನ್ನ ತುಂಬ ಚೆನ್ನಾಗಿ ನೋಡ್ಕೊಬೇಕು, ನನ್ನ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ನನಗೆ ತೀರಾ ಲಕ್ಸುರಿಯಸ್ ಆಗಿರಬೇಕು ಅಥವಾ ಸೆಟಲ್ ಆಗಬೇಕು ಹೋಗಿದ್ದ ಮನೆಗೆ, ಆ ಥರದ್ದೆಲ್ಲ ಆಸೆಗಳಿಲ್ಲ. ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ನನ್ನ ಸಪೋರ್ಟಿವ್ ಆಗಿ ನೋಡ್ಕೋಬೇಕು, ನಾನು ಮಾಡೋ ಕೆಲಸಗಳಿಗೆ ನಾನು ಬೆನ್ನಿಂದೆ ನಿಂತ್ಕೊಂಡು ಮಾಡು ನಿನ್ನ ಕೈಯಲ್ಲಿ ಆಗುತ್ತೆ ಅನ್ನೋಷ್ಟು ಸಪೋರ್ಟ್ ಇರಬೇಕು. ಆ್ಯಂಡ್ ಫ್ಯಾಮಿಲಿನ ತುಂಬ ರೆಸ್ಪೆಕ್ಟ್ ಮಾಡಬೇಕು, ನನ್ನನ್ನು ತುಂಬ ರೆಸ್ಪೆಕ್ಟ್ ಮಾಡಬೇಕು. ಆ ಥರದ್ದು ಒಂದು ಇರೋವಂಥ ವ್ಯಕ್ತಿ. ಬರೀ ದುಡ್ಡೇ ಜೀವನ ಅಲ್ಲ, ನಮ್ಮ ವ್ಯಕ್ತಿತ್ವಗಳ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಿರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರದೆ ನನ್ನನ್ನು ಅರ್ಥ ಮಾಡ್ಕೊಳ್ದೆ ನನ್ನ ಫ್ಯಾಮಿಲಿನ ರೆಸ್ಪೆಕ್ಟ್ ಮಾಡಿಕೊಂಡು ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋವಂಥ ವ್ಯಕ್ತಿ, ಅದು ಯಾರಾದರೂ ಆಗಿರಲಿ. ಇವತ್ತಿನ ಕಾಲಘಟ್ಟಕ್ಕೆ ಲಿಟ್ರಲಿ ನೀವು ಹೇಳಿದ್ದು ತುಂಬ ಇದಾಗುತ್ತೆ. ಯಾಕಂದರೆ ಯಾರು ಪ್ರೀತಿಸಿ ಮದುವೆ ಆಗಿರ್ತಾರೋ ಅವ್ರದ್ದೇ ಡಿವೋರ್ಸ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಆ ಥರ ಆಗಬಾರ್ದು. ನೀವು ಹೇಳ್ದಂಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಎನಿ ರಿಲೇಷನ್ಶಿಪ್ ಅಲ್ವಾ? ಚಂದನ, ನಾವು ಸಾರಿ ಏನೋ ಹೇಳ್ತಾ ಇದ್ರು, ಸಾರಿ ಟು ಇಂಟರಪ್ಟ್, ಕ್ಯಾರಿ ಆನ್. ಅಂಡ್ ಕೆಲವೊಂದು ಸಿಚುಯೇಷನ್ಸ್ ಅಲ್ಲಿ ನನ್ನನ್ನು ಕಾಪಾಡ್ಕೋಬೇಕು ಕೂಡ, ಆ ಥರದ್ದು ಒಂದು ತಾಕತ್ತಿರಬೇಕು. ಬಿಟ್ಕೊಟ್ಬಾರ್ದು ಈಸಿಯಾಗಿ, ಆ ಥರ ಇರಬಾರ್ದು. ಅಂದ್ರೆ ಜಿಮ್ಗೆ ಹೋಗೋ ಹುಡುಗ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ರು. ಅಲ್ಲ, ಆ ಒಂದು ತಾಕತ್ತಿರಬೇಕು. ನನ್ನನ್ನು ಅಂದರೆ ಅವ್ರ ವೈಫ್ನ ಕಾಪಾಡ್ಕೊಳ್ಳೋನ ಎಲ್ಲ ಕೆಪಾಸಿಟಿ ಕ್ಯಾಲಿಬರ್ ಇರಬೇಕು. ಯಾರು ಏನೇ ಅಂತಂದ್ರೂ ಅದನ್ನು ಅಲ್ಲಿ ನನ್ನ ಹತ್ರ ಒಂದು ಕ್ಲಾರಿಫೈ ಮಾಡಿಕೊಂಡು ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕ್ವಾಲಿಟಿ. ಈಗ ನಾವು ಒಂದು ಚೆಕ್ ಲಿಸ್ಟ್ ಮಾಡ್ಕೋತಾ ಇದ್ವಿ ಪಕ್ಕದಲ್ಲಿ, ಧರ್ಮ ಅವ್ರಿಗೂ ಅದೇ ಕ್ವಾಲಿಟೀಸ್ ಇದೆ ಅಂತ ಹೇಳಿ. ಅನುಷ್ ಅವ್ರು ಹೇಳಿದ ಕ್ವಾಲಿಟೀಸ್ ಎಲ್ಲ ಅದು ಮ್ಯಾಚ್ ಆಗ್ತಿತ್ತು, ಟಿಕ್ ಮಾಡ್ಕೋಬೋದು ಹಾಗಾದ್ರೆ. ಈಗ ಆಲ್ರೆಡಿ ಅವ್ರಿಗೆ ಫೋನ್ ಮಾಡಿ ಶಾಕ್ ಆಗಿರ್ತಾರೆ ಇವಾಗ. ಏನು ಅಲ್ಲ, ನೀವೇ ಹೇಳಿದ್ರಲ್ಲ, ಅಂದ್ರೆ ನೀವು ಹೇಳಿದಷ್ಟು ಕ್ವಾಲಿಟೀಸು ಬಿಗ್ ಬಾಸ್ ಮನೆಯಲ್ಲಿ ಧರ್ಮ ಅವರು ನಿಮ್ಗೋಸ್ಕರ ಮಾಡಿದ್ದಾರೆ. ಸೊ ಅದೆಲ್ಲ ಚೆಕ್ ಲಿಸ್ಟ್ ಆಗಿದೆ. ಏನೋ ಬೈ ಗಾಡ್ಸ್ ಗ್ರೇಸ್ ಅಂತೆಲ್ಲ ಬೇರೆ ಹೇಳಿದ್ದೀರಾ. ಸೊ ನಾವು ಕ್ಯೂರಿಯಾಸಿಟಿಯಿಂದ ವಿ ವಿಶ್ ಯು ದಟ್ ನೀವಿಬ್ರು ಪೇರ್ ಆದರೆ ಚೆನ್ನಾಗಿರುತ್ತೆ ಅಂತ. ಅನದರ್ ಟ್ರೂತ್ ಆರ್ ಡೇರ್. ಈಗ ಟ್ರೂತ್ ಆರ್ ಡೇರ್ ಅಂತ ನಿಮ್ಗೆ ಆಪ್ಷನ್ ಇಲ್ಲ, ನಾವೇ ಹೇಳ್ತೀವಿ. ಯಾರಿಗಾದ್ರೂ ಪ್ರ್ಯಾಂಕ್ ಮಾಡಿ ಅಂದರೆ ಕಾಲ್ ಮಾಡಿ ಯಾರಿಗೆ ಪ್ರ್ಯಾಂಕ್ ಮಾಡ್ತೀರಾ? ಯಾರಿಗೂ ಇಲ್ಲ ಪಾಪ, ಅವರೆಲ್ಲ ನಾನೇ ಟ್ರೂತ್ ಹೇಳ್ತೀನಿ. ಐ ಆಮ್ ನಾಟ್ ಟೇಕಿಂಗ್ ಡೇರ್ ನೌ. ಟ್ರೂತ್. ಅನುಷ್ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂತ, ಅಂದರೆ ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು, ಇದು ಸತ್ಯ ತುಂಬ ಜನಕ್ಕೆ ಗೊತ್ತಿಲ್ಲ. ಆ್ಯಂಡ್ ನಿಜವಾಗ್ಲೂ ದರ್ಶನ್ ಸರ್ ನಿಮ್ಮ ಗಾಡ್ ಫಾದರ, ಇದು ಒಂದಷ್ಟು ಕ್ವೆಶನ್ಸ್ಗಳಿರುತ್ತೆ ಅಲ್ವಾ? ಸೊ ನೀವು ಎಲ್ಲಿ ಹುಟ್ಟಿದ್ದು, ಎಲ್ಲಿ ಓದಿದ್ದು, ನೀವೇನು ಓದಿದ್ದೀರಾ ಅನ್ನೋ ಕ್ಯೂರಿಯಾಸಿಟಿ ನನಗಂತೂ ಇದೆ. ಸೊ ಹೇಳಿ. ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂದರೆ, ನಾನು ಹುಟ್ಟಿದ್ದು ತುಮಕೂರಲ್ಲಿ, 4th ಸ್ಟ್ಯಾಂಡರ್ಡ್ವರೆಗೂ ಅಲ್ಲೇ ಇದ್ದೆ. ಅದಾದಮೇಲೆ ನಾನು ಸ್ವಲ್ಪ ದಿನ ಮಮ್ಮಿ ಡ್ಯಾಡಿ ಜೊತೆ ಇರಬೇಕು ಅಂತ ಮಮ್ಮಿ ಡ್ಯಾಡಿ ಬ್ಯಾಂಗ್ಳೂರಲ್ಲಿದ್ದರು. ನಾನು ಅಜ್ಜಿ ತಾತನ ಜೊತೆ ಇದ್ದೆ. ತುಂಬ ಚೆನ್ನಾಗಿ ಸಾಕಿದ್ದಾರೆ. ಅಜ್ಜಿ ತಾತಂಗೆ ನಾನೇ ಮೊದಲನೇ ಮೊಮ್ಮಗಳು, ಇಡೀ ಫ್ಯಾಮಿಲಿಗೆ ನಾನೇ ಮೊದಲನೇ ಮೊಮ್ಮಗಳು. ತುಂಬ ಪ್ರೀತಿಯಿಂದ ಒಂದು ಪ್ಯಾಂಪರ್ಡ್ ಕಿಡ್ ಅಂತಲೇ ಹೇಳ್ಬೋದು ನಾನು. ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು. ಇವಾಗ ಎಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳು ನಮ್ಮ ಮನೇಲಿ, ನಾನೇ ದೊಡ್ಡವಳು. ಎಲ್ಲ ಪ್ರೀತಿನೂ ನನಗೆ ಕೊಟ್ಟಿದ್ದಾರೆ. ಅದಾದಮೇಲೆ ಮತ್ತೆ ಕಾಲೇಜ್ಗೆ ಬ್ಯಾಂಗ್ಳೂರಿಗೆ ಬಂದು ಆಚಾರ್ಯ ಇನ್ಸ್ಟಿಟ್ಯೂಟ್ಸಲ್ಲಿ ಇಂಜಿನಿಯರಿಂಗ್ ಮಾಡ್ತೀನಿ. ಅದಾದ್ಮೇಲೆ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು. ಸೊ ನನ್ನ ಲೈಫ್ ಜರ್ನಿ ಹೀಗಿದೆ. ಎಸ್, ಇನ್ನು ಅಷ್ಟೇನಾ? ಏನಾದ್ರು ಡೌಟ್ಸ್ ಇದೆಯಾ? ಏನೋ ಕ್ವಶನ್ಸ್? ಹಾಂ, ಪ್ಲೀಸ್ ಕೇಳಿ. ಎಸ್ ಧನುಶ್ರೀ. ಏನಂದ್ರೆ ನಿಮ್ಮ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ನೀವೇ ಹೇಳಿದ್ರಿ ಎಲ್ಲ ಥರ ಇರ್ತಾರೆ ಅಂತ. ಸೊ ನಾವು ಒಂದು ಸ್ವಲ್ಪ ಪರ್ಸ್ನಾಲಿಟೀಸ್ ಲೀಸ್ಟ್ ಮಾಡಿದ್ದೀವಿ. ಅದು ಹೇಳಿದ ತಕ್ಷಣ ನಿಮಗೆ ಯಾರು ಅನ್ನಿಸ್ತಾರೆ ಅಂತ ನೀವು ಹೇಳಬೇಕು, ಓಕೆನಾ? ಇನ್ನೋಸೆಂಟ್ ಧನ್ರಾಜ್. ಡ್ರಾಮಾ. ಡ್ರಾಮಾ ಯಾರೂ ಆಡಲ್ಲ ಅಲ್ಲಿ. ಡ್ರಾಮಾ ಅಂತ ಯಾರಿಲ್ಲ. ಸೆಲ್ಫಿಶ್ ಅನ್ನೋದಕ್ಕಿಂತ ಫೇವರಿಸಮ್. ಮಂಜಣ್ಣ ಯಾವಾಗಲೂ ಗೌತಮಿ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಅದು ಅವ್ರಿಗೆ ಬಹುಶಃ ನಾನು ಕೇಳಿದ್ದಕ್ಕೆ ಟಾರ್ಗೆಟ್ ಮಾಡ್ತಿದ್ರ ಅಂತ ನನ್ನ ಕಳಪೆ ಕೊಟ್ಟರು. ಬಟ್ ಎಲ್ಲೋ ಒಂದು ಕಡೆ ಅನ್ಸಿದ್ ನಿಜ, ಫೇವರಿಸಮ್. ಟ್ರೂ ಫ್ರೆಂಡ್ಶಿಪ್. ಹನುಮಂತು ಧನ್ರಾಜ್. ಇರಿಟೇಟಿಂಗ್ ವಾಯ್ಸ್. ನನಗೆ ಯಾರ್ದು ಇರಿಟೇಟಿಂಗ್ ವಾಯ್ಸ್ ಇಲ್ಲ. ಆ ಮನೆಯಲ್ಲಿ ಯಾರಿಗೆ ಯಾವ್ದಿದೆ ಗೊತ್ತಿಲ್ಲ. ಓಕೆ, ಯಾರಿಗೆ ತುಂಬ ಹೆಲ್ಪಿಂಗ್ ನೇಚರ್? ಧರ್ಮ. ಫನ್ನಿ ಯಾರು? ಫನ್ನಿ
ಧನ್ರಾಜ್ ಅವರೇ ಅಂದ್ರೆ ಅವರು ಎಲ್ಲಾರ್ಗೂ ಎಂಟರ್ಟೈನ್ ಮಾಡಿ ಫನ್ನಿ ಅಂತಲ್ಲ ಈಸ್ Hilarious. ಎಂಟರ್ಟೈನ್. ಓಕೆ. ಇರಿಟೇಟಿಂಗ್ ಪರ್ಸನ್ ಅಂತ ನೋ ನೋ ಒನ್. ಯಾರಿಲ್ಲ. ಲಾಸ್ಟ್ ಕ್ವಶನ್, ಟಾಪ್ 5 ಅಲ್ಲಿ ಯಾರನ್ನು ನೋಡ್ತಿದ್ದೀರಾ? ಆಕ್ಚುಲಿ ಧರ್ಮ ಅವ್ರನ್ನ ನೋಡ್ಬೇಕಂತ ತುಂಬಾ ಆಸೆ ಇತ್ತು ನನಗೆ, ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ವಿಕ್ರಮ್, ಭವ್ಯ, ಮಂಜಣ್ಣ, ಚೈತ್ರ, ಯಾರಲ್ಲಿ ಬೆಸ್ಟ್ ಇದ್ದಾರೆ? ಶಿಶಿರ್. ಚೈತ್ರ ಅವ್ರು ನಿಮ್ಗೆ ಒಳ್ಳೆ ಫ್ರೆಂಡಾ? ಅಂದ್ರೆ ನನಗೆ ಆಚೆ ನಂಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಇನ್ನೂ ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ. ನಮ್ಮ ಮಮ್ಮಿ ಬಂದು ಕೇಳಿದ್ರು, ಚೈತ್ರ ನಿನಗೆ ಆಚೆ ಗೊತ್ತಾ ಅಂತ. ಇಲ್ಲ ಅಂತಂದೆ. ಬಟ್ ಒಳಗಡೆ ಚೆನ್ನಾಗಿದ್ರ ನಿನ್ನ ಜೊತೆ ಅಂತ ಕೇಳಿದ್ರು. ಆ್ಯಕ್ಚುಲಿ ಎಸ್, ಶಿ ವಾಸ್ ವೆರಿ ಕೇರಿಂಗ್. ನಂಗೆ ಒಂದು ಸ್ಯಾರಿ ಉಡ್ಕೊಳ್ಳೋಕ್ಕೂ ಬರ್ತಾ ಇರಲಿಲ್ಲ, ಅವರೇ ನನಗೆ ಹೆಲ್ಪ್ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಎಷ್ಟೊಂದು ಬಾರಿ ನಂಗೆ ನೋವಾದಾಗ ಬಂದು ನನಗೆ ಆಯಿಂಟ್ಮೆಂಟ್ ಹಚ್ಕೊಡೋದು, ಟ್ಯಾಬ್ಲೆಟ್ಸ್ನ ತಗೋ ಅಂತ ಅನ್ನೋದು, ಊಟ ಮಾಡದೇ ಇದ್ದಾಗ ಊಟ ಮಾಡು ಅಂತ ಅನ್ನೋದಿರ್ಬೋದು, ನಾನು ಕುಗ್ಗಿದಾಗ ಬಂದು ನನ್ನ ಜೊತೆ ಮಾತಾಡ್ತಾ ಇದ್ದಿರ್ಬೋದು. ಆ್ಯಂಡ್ ಅವಳಿಗೂ ಅಷ್ಟೇ, ಎಲ್ಲರೂ ಹರ್ಟ್ ಮಾಡಿದಾಗ, ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇದ್ದಾಗ ಅವಳಿಗೆ ಹೆಗ್ಲು ಕೊಡ್ತಾ ಇದ್ದಿದ್ದು ನಾನೇ. ಬಂದು ನನ್ನ ಮೇಲೆ ಇಲ್ಲಿ ಮಲ್ಕೊಂಡು ಅಳ್ತಾ ಇರ್ತಿದ್ಲು, ನಾನು ಮಾಡಿದ ಸರಿನಾ ತಪ್ಪಾ ಅಂತ ನನ್ನ ಹತ್ರ ಕೇಳ್ತಾ ಇರ್ತಿದ್ಲು. ಆ ಮನೆಯಲ್ಲಿ ಬಹುಶಃ ಅವಳು ಟ್ರಸ್ಟ್ ಮಾಡ್ತಿದ್ದ ವ್ಯಕ್ತಿ ಅದು ನಾನು ಆಗಿದ್ದೆ, ನಾನು ಇರೋವರೆಗೂ. ಆ್ಯಂಡ್ ನನಗೂ ತುಂಬ ಇಷ್ಟ ಆಗ್ತಿದ್ರು, ಒಂದು ಸಿಸ್ಟರ್ ಫೀಲ್ ಕೊಡ್ತಾ ಇದ್ರು ಒಳಗಡೆಯಿಂದ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಗ್ಯಾರಂಟಿ ನ್ಯೂಸ್ ಎಲ್ಲ ಆ್ಯಂಕರ್ಸ್ಗೂ. ಎಸ್ ಅನುಷ್ ಅವರೇ, ಕೊನೆಯದಾಗಿ ಒಂದೊಂದು ಕ್ವಿಕ್ಕಾಗಿ 2 ಕ್ವಶನಲ್ಲಿ ಮುಗಿಸ್ತೀನಿ. ಬಿಗ್ ಬಾಸಲ್ಲಿ 50 ಡೇಸ್, ಮೋರ್ ದನ್ 50 ಡೇಸ್ ನೀವು ಅಲ್ಲಿದ್ರಿ, ಬಿಗ್ ಮನೆಯಿಂದ ಹೊರಗಡೆ ಬಂದ್ರಿ. ನಿಮಗೆ ಒಂದು 7-8 ವರ್ಷಗಳಲ್ಲಿ ನಿಮ್ಮ ಸಿನಿ ಜರ್ನಿಯನ್ನು ನೋಡಿದಾಗ ಕಿರುತೆರೆ ಹಿರಿತೆರೆ ಎಲ್ಲದರಲ್ಲೂ ನೀವು ಬ್ಯುಸಿಯಾಗಿದ್ರಿ, ಈಗಲೂ ಬ್ಯುಸಿಯಾಗಿದ್ದೀರಾ. ಸೊ ಸಿನಿಮೇತರ ಹೊರತಾಗಿ ಕಿರುತೆರೆಯಲ್ಲೂ ನೀವು ಮಾಡಿದ್ರಿ. ಸೊ ಎಲ್ರಿಗೂ ಗೊತ್ತಿರ್ತಕ್ಕಂಥ ಒಂದು ನೋನ್ ಫೇಸ್ ನಿಮ್ದು, ಅದರಲ್ಲಿ 2 ಮಾತಿಲ್ಲ. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ನಿಮ್ಗೆ ಸಿಗ್ತಾ ಇರ್ತಕ್ಕಂಥ ಪ್ರೀತಿ, ಮೆಚ್ಚುಗೆ, ಆ ಒಂದು ಆಪ್ಯಾಯತೆ ಇಲ್ಲಿವರೆಗೂ ಸಿಕ್ಕಿರಲಿಲ್ಲ. ಸೊ ಬಿಗ್ ಬಾಸಿಂದ ಎಷ್ಟು ಪ್ಲಸ್ ಆಗಿದೆ ಅನಿಸುತ್ತೆ ನಿಮ್ಮ ಕರಿಯರ್ಗೆ? ತುಂಬಾನೇ ಪ್ಲಸ್ ಆಗಿದೆ. ಆ್ಯಕ್ಚುಲಿ ನಾನು ತುಂಬ ಗ್ರೇಟ್ಫುಲ್ ಆಗಿರಬೇಕು, ಯಾಕಂದರೆ ಇಷ್ಟು ಪ್ರಾಜೆಕ್ಟ್ಸ್ ಮಾಡಿದಾಗಲೂ ಎಲ್ಲೋ ಒಂದು ಕಡೆ ಈಗ ನನ್ನ ಇಂಡಸ್ಟ್ರಿ ಫ್ರೆಂಡ್ಸಿಗೆ ಅಥವಾ ಒಂದು ಏಜ್, ಒಂದು ಸರ್ಟೆನ್ ಏಜ್, ಲೈಕ್ ಮಿಡಲ್ ಏಜ್, ಕಾಲೇಜ್ ಹುಡುಗಿರಿಗೆ ಈ ಥರದವ್ರಿಗೆ ನಾನು ಪರಿಚಯ ಇದ್ದೆ. ಆಚೆ ಎಲ್ಲ ಹೋದಾಗ ಆ ಥರದವ್ರು ಬಂದು ಮಾತಾಡಿಸಿದ್ರು. ಕೆಲವೊಮ್ಮೆ ಈಗ ಸೀರಿಯಲ್ ನೋಡಿದವರು ಕೆಲವೊಬ್ಬರು, ಯಾಕಂದರೆ ಸೀರಿಯಲ್ ವೈಂಡ್ ಅಪ್ ಆದ ತಕ್ಷಣ ಮರ್ತೋಗಿರ್ತಾರೆ. ಆ ಥರದ್ದೊಂದು ಕೆಲವೊಂದು ಆಡಿಯನ್ಸ್ ಈ ಥರದ್ದು ಅದೇ ಹೋದಾಗ ಇಲ್ಲೊಂದು ದೇವಸ್ಥಾನಕ್ಕೆ ಹೋಗ್ಲಿ, ಒಂದು ಹೋಟೆಲ್ಗೆ ಹೋಗ್ಲಿ ಮಾತಾಡಿಸ್ತಾ ಇದ್ರು. ಬಟ್ ಪರ್ಟಿಕ್ಯುಲರ್ ಆಗಿ ನಾನು ಏನು ಮಾಡಿದ್ದೀನಿ ಯಾರು ಅಂದ್ರೆ ಎಷ್ಟೊಂದು ಜನ ಗೊತ್ತಿಲ್ಲ. ಈಗ ಹೆಂಗಾಗ್ತಿದೆ ಅಂದರೆ ನನ್ನ ಕಾರ್ ಇಳಿದೊಳಗೆ ಬರೋಂಗಿಲ್ಲ, ಚಿಕ್ಕ ಮಕ್ಕಳು ಕೂಡ ಅನು ಅಕ್ಕ, ಅನುಷಾ ಅಕ್ಕ ಅಂತ ಓಡ್ ಬರ್ತಾರೆ ಮಾತಾಡ್ಸೋದಕ್ಕೆ. ದಟ್ ಈಸ್ ಲೈಕ್ ನನಗೆ ವಾವ್ ಮೂಮೆಂಟು ಲೈಫಲ್ಲಿ. ಅದು ಕೊಟ್ಟಿದ್ದು ಬಿಗ್ ಬಾಸ್ ವೇದಿಕೆ. ನನ್ನ ಲೈಫಿಗೆ ಹೆಂಗಿತ್ತು ಅಂದರೆ ಇಷ್ಟು ಪ್ರಾಜೆಕ್ಟ್ಸ್ ಏನು ಮಾಡಿದಿದೆ ಒಂದು ತೂಕ ಅನ್ನೋದಾದರೆ, ಬಿಗ್ ಬಾಸ್ ಇನ್ನೊಂದು ತೂಕ. ಸೊ ಎರಡು ಆ ಪ್ರಾಜೆಕ್ಟ್ಸ್ಗಳಿಗೆಲ್ಲಾನು ಒಂದು ಇವತ್ತು ಅರ್ಥ ಕೊಟ್ಟಿದ್ದು ಬಿಗ್ ಬಾಸ್ ವೇದಿಕೆ. ಅದಕ್ಕೆ ನಾನು ಸದಾ ಕೃತಜ್ಞತಳಾಗಿರ್ತೀನಿ ಬಿಗ್ ಬಾಸ್ ವೇದಿಕೆಗೆ. ಥ್ಯಾಂಕ್ ಯು ಸೋ ಮಚ್ ನನಗೆ ಆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ತುಂಬ ಖುಷಿ ಇದೆ. ಇದಕ್ಕಿಂತ ಆರ್ಟಿಸ್ಟಿಗೆ ಇನ್ನೇನು ಬೇಕಲ್ವಾ? ನನ್ನ ಪೋಸ್ಟ್ಗಳಿಗೆ ಕಮೆಂಟ್ಸು ಜನ ಮೆಚ್ಚಿದ ನಾಯಕಿ ಅಂತ ಅನ್ನೋದಿರ್ಬೋದು, ಅದು ಬೇಕಾಗಿತ್ತು. ಆ ಒಂದು ಜನದ ಪ್ರೀತಿ ನನಗೆ ಬೇಕಾಗಿತ್ತು, ಅದು ಸಿಕ್ತು. ವಾಟ್ ನೆಕ್ಸ್ಟ್ ಅನುಷರಿಗೆ? ಯಾಕಂದರೆ ಒಂದು ಸಣ್ಣ ಜವಾಬ್ದಾರಿ ಹೆಚ್ಚುತ್ತೆ. ಯಾಕಂದರೆ ಸೊಸೈಟಿ ಎಲ್ಲ ನಿಮ್ಮ ಮೇಲೆ ಕಣ್ಣಾಗಿ, ಅಂದರೆ ನೀವು ಮೈಯೆಲ್ಲ ಕಣ್ಣಾಗಿಸ್ಕೊಂಡು ನಿಮ್ಮ ಮುಂದಿನ ಹೆಜ್ಜೆ ಇಡಬೇಕಾಗುತ್ತೆ. ವೆದರ್ ಇಟ್ ಈಸ್ ಟೇಕಿಂಗ್ ಡಿಸಿಷನ್ಸ್ ಆಫ್ ಸೆಲೆಕ್ಟಿಂಗ್ ಸ್ಕ್ರಿಪ್ಟ್ಸ್ ಆ್ಯಂಡ್ ಆಲ್, ವಾಟ್ ಎವರ್ ಇಟ್ ಈಸ್, ಪರ್ಸ್ನಲ್ ಲೈಫಲ್ಲಿ ಇರ್ಬೋದು ಅಥವಾ ಪ್ರೊಫೆಷ್ನಲ್ ಲೈಫಲ್ಲಿ ಇರ್ಬೋದು. ಪ್ರೊಫೆಷನಲ್ ಲೈಫ್ ಅಂತ ಬಂದಾಗ ನನಗೆ ಇವಾಗ ಸದ್ಯಕ್ಕೆ 3 ಸಿನಿಮಾಗಳಿದೆ, 3-4 ಇದೆ. ತೂಫಾನ್ ಅಂತ ಒಂದು ಪ್ರಾಜೆಕ್ಟ್, ಮೂವಿ ಗ್ಲಿಮ್ಸ್ ಲಾಂಚ್ ಆಗಿದೆ, ತುಂಬ ಒಳ್ಳೆ ರಿವ್ಯೂ ಕೂಡ ಬಂದಿತ್ತು ಅದಕ್ಕೆ. ಟೆಕ್ನಿಕಲಿ ಚೆನ್ನಾಗಿದೆ ಅದ್ರದ್ದು. ಎಕ್ಸಾಕ್ಟ್ಲಿ. KGF ಜಾನರಲ್ಲಿ ಮಾಡಿದ್ದಾರೆ ಅಂತ ಒಂದು ಪ್ರಶಂಸನೆ ಇತ್ತು. ಅದೊಂದು ಸಿನಿಮಾ ಇದೆ. ಧರ್ಮ ಅವರೊಟ್ಟಿಗೆ ಬ್ಯಾಂಗ್ಳೂರಿಂದ ಅಂತ ಒಂದು ಸಿನಿಮಾ ರಿಲೀಸ್ ಆಗಬೇಕು. ಇನ್ನೊಂದು ಲವ್ ಯು ಸಹಾರ ಅಂತ, ಅಂದರೆ ನಾನೇ ಸಹಾರ ಆ ಸಿನಿಮಾದಲ್ಲಿ. ಜನನೂ ಬಿಡೋಂಗಿಲ್ಲ, ನೀವು ಬಿಡೋಂಗಿಲ್ಲ ನಿಮ್ಮ ಕಾಂಬಿನೇಷನ್ನ. ವೆರಿ ಗುಡ್. ಓಕೆ. ಸೊ ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಕಾನ್ಸೆಪ್ಟ್ ಅಂದರೆ, ಮನಾಲಿ ಹುಡುಗಿ, ನಾನು ಹಿಮಾಚಲಲ್ಲೇ ಶೂಟ್ ಮಾಡಿರೋದು ಆ್ಯಂಡ್ ನನಗೋಸ್ಕರನೇ ನಡೆಯುವಂಥ ಕತೆ. ತುಂಬ ಚೆನ್ನಾಗಿದೆ. ಅದು ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಇದಾದ್ಮೇಲೆ ಈಗ ಒಂದಷ್ಟು ಲೈನಪ್ಪಲ್ಲಿ ಇದೆ ಪ್ರಾಜೆಕ್ಟ್ಸ್ಗಳು. ಪರ್ಸ್ನಲ್ ಲೈಫ್ ಅಂತ ಬಂದಾಗ ಬಿಗ್ ಬಾಸ್ ವೇದಿಕೆನಲ್ಲಿ, ಅಂದರೆ ನಾನು ರಿಯಲ್ ಲೈಫಲ್ಲೂ ತುಂಬ ಸ್ಟ್ರೈಟ್ ಫಾರ್ವರ್ಡ್, ಹಾನೆಸ್ಟಾಗಿ ಇರ್ತೀನಿ. ಯಾವತ್ತೂ ಹಿಂದೆ ಮುಂದೆ ಒಬ್ರಿಗೆ ನೋವು ಮಾಡಬೇಕು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕು, ಕಾಮೆಂಟ್ ಮಾಡಬೇಕು ಅನ್ನೋ ವ್ಯಕ್ತಿತ್ವ ನಂದಾಗಿರಲಿಲ್ಲ. ಅದೇ ರೀತಿ ಬಿಗ್ ಬಾಸ್ ಮನೇಲೂ ಇದೆ. ಅದನ್ನು ಇಷ್ಟಪಟ್ಟಿದ್ದಾರೆ ಜನ. ಪರ್ಸ್ನಲ್ ಲೈಫ್ ಅಂತ ಬಂದಾಗ ಅದನ್ನು ನಾನು ಅದೇ ರೀತಿ ಇರ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಜನಕ್ಕೆ. ಯಾವತ್ತೂ ಯಾವುದೇ ಕಾರಣಕ್ಕೂ ಯಾವುದೇ ಸಿಚುಯೇಷನಲ್ಲೂ ನಾನು ಚೇಂಜ್ ಆಗಲ್ಲ. ನಾನು ಹೀಗೆ ಇರ್ತೀನಿ. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಆ್ಯಂಡ್ ನನ್ನ ಪರ್ಸ್ನಲ್ ಲೈಫ್ಗೂ ಪ್ರೊಫೆಷನಲ್ ಲೈಫ್ಗೂ ನಿಮ್ಮ ಪ್ರೀತಿ ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಅದು ಯಾವಾಗಲೂ ನನ್ನ ಜೊತೆ ಇರಲಿ ಅಂತ ರಿಕ್ವೆಸ್ಟ್ ಮಾಡಿ. ನ್ಯೂ ಇಯರ್ಗೆ ಕೌಂಟ್ ಡೌನ್ ಶುರುವಾಗಿದೆ, ರೆಸೊಲ್ಯೂಷನ್ ಏನು?
ಆ್ಯಕ್ಚುಲಿ ಈ ವರ್ಷ ತುಂಬಾನೇ ಕೆಲಸಗಳನ್ನ ಮಾಡಿದ್ದೀನಿ ಇನ್ಕ್ಲೂಡಿಂಗ್ ಬಿಗ್ ಬಾಸ್. ಇವಾಗ ಅದೇನೇನು ನಾನು ಬಿಗ್ ಬಾಸ್ ವೇದಿಕೆ ಕೊಟ್ಟಿದೆ ಅದನ್ನೆಲ್ಲ ಉಳಿಸ್ಕೊಬೇಕು, ಇನ್ನು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳನ್ನ ಮಾಡಬೇಕು, ಒಂದು ಜನಗಳಿಗೂ ಪ್ರೌಡ್ ಫೀಲ್ ಮಾಡಬೇಕು, ನಾನು ಪ್ರೌಡ್ ಫೀಲ್ ಮಾಡಿ ನಮ್ಮ ಅಪ್ಪ ಅಮ್ಮಂಗೂ ಒಂದು ಸಾರ್ಥಕ ಆಯಿತು ಇಂಥ ಮಗಳನ್ನ ಎತ್ತಿದ್ದು ಅಂತ ಅನಿಸ್ಬೇಕು. ಸೊ ಈ ವರ್ಷದಲ್ಲಿ ನನಗೆ ಏನೇನು ಮಾಡೋಕ್ಕಾಗಿಲ್ಲ ಅದೆಲ್ಲ ಮುಂದಿನ ವರ್ಷದಲ್ಲಿ ನಾನು ಮಾಡಬೇಕು. ಸೂಪರ್ ಅನುಷಾ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ನಾವು ವಿನಿಮಯ ಮಾಡ್ಕೊಂಡ್ವಿ. ನಿಮ್ಮ ಮುಂದಿನ ಭವಿಷ್ಯ ತುಂಬ ಚೆನ್ನಾಗಾಗಲಿ. ಮತ್ತಷ್ಟು ಸಿನಿಮಾಗಳಲ್ಲಿ ನೀವು ಬ್ಯುಸಿ ಆಗಬೇಕು. ನೀವು ಹೇಳ್ದಂಗೆ ಗಣೇಶ್ ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು. ಸೊ ದರ್ಶನ್ ಅವ್ರನ್ನ ಹೋಗಿ ಭೇಟಿಯಾಗಿ ಸಾಧ್ಯವಾದರೆ, ನೀವು ಧರ್ಮ ಅವ್ರು ಕೂಡ, ಯಾಕಂದರೆ ಇಬ್ಬರು ಕ್ಲೋಸ್ ಟು ದರ್ಶನ್ ಸರ್ ಆಗಿರೋದ್ರಿಂದ. ಸೊ ಕೊನೆಯದಾಗಿ ನಮ್ಮ ಹುಡುಗರು ನಿಮ್ಮ ಜೊತೆ ಒಂದೆರಡು ಸ್ಟೆಪ್ ಹಾಕೋದಕ್ಕೆ ಕಾಯ್ತಾ ಇದ್ದಾರೆ. ಒಂದು ಸಣ್ಣ ಡ್ಯಾನ್ಸ್ ಮಾಡಿಸ್ಬಿಟ್ಟು ನಿಮ್ಮನ್ನು ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಏನು ಅನಿಸ್ತು ಶೋ ಎಲ್ಲ ಓವರ್ ಆಲ್? ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಯೂನಿಕ್ ಆಗಿತ್ತು. ಅವ್ರು ಕೇಳಿದ ಕ್ವಶನ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ರೋಸ್ ಕೊಟ್ಟಿದ್ದಷ್ಟಾಯಿತು. ಆ್ಯಂಡ್ ನೀವು ತುಂಬ ಅದ್ಭುತವಾಗಿ ಎಲ್ಲ ಕ್ವಶನ್ಸ್ನ ಕೇಳಿದ್ರಿ, ಚೆನ್ನಾಗಿ ನಡೆಸ್ಕೊಟ್ರಿ. ಐ ಆಮ್ ವೆರಿ ಹ್ಯಾಪಿ. ಇನ್ಫ್ಯಾಕ್ಟ್ ಸ್ವಲ್ಪ ಡಲ್ಲಾಗಿ ಬಂದೆ ನಾನು ಬೆಳಗ್ಗೆ ಅಲ್ಲಿಂದ ಬಂದಾಗ. ಐ ಬಿಕಮ್ ಸೋ ಆ್ಯಕ್ಟಿವ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಆ್ಯಂಡ್ ಪೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿರ್ತಕ್ಕಂಥ ಅನುಷ್ ರೈ ಅವರ ಮನದಾಳದ ಮಾತುಗಳು. ಅವರ ಬದುಕು ಮತ್ತಷ್ಟು ಹಸನಾಗಲಿ ಅಂತ ಹೇಳ್ತಾ, ಮತ್ತಷ್ಟು ಸಿನಿಮಾಗಳಲ್ಲಿ ಅವರು ಬ್ಯುಸಿ ಆಗಲಿ ಅಂತ ಹೇಳ್ತಾ, ಧರ್ಮ ಮತ್ತು ಅವರ ಕಾಂಬಿನೇಷನಲ್ಲಿ ಬರ್ತಾ ಇರ್ತಕ್ಕಂಥ ಸಿನಿಮಾಗಳ ಜೊತೆ ಮತ್ತಷ್ಟು ಸಿನಿಮಾಗಳು ಇವಾಗ ಯಾವ ರಿಲೀಸ್ ಇದ್ದಾವೆ ಅವೆಲ್ಲವೂ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಲಿ ಅಂತ ಆಶಿಸ್ತಾ ಅವ್ರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೀವಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.